ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ಆಜ್ಞೆಯಂತೆ ಗುಹನು ನಾವೆಯನ್ನು ಸಿದ್ಧಗೊಳಿಸಿದುದು. ಶ್ರೀರಾಮನು ಸುಮಂತ್ರನನ್ನು ಸಮಾಧಾನಗೊಳಿಸಿ ಅಯೋಧ್ಯೆಗೆ ಹಿಂದಿರುಗಲು ಆಜ್ಞಾಪಿಸಿದುದು. ಸುಮಂತ್ರನೊಡನೆ ತಂದೆ ತಾಯಿಗಳಿಗೆ ಶ್ರೀರಾಮನು ಸಂದೇಶವನ್ನು ಕಳುಹಿಸಿಕೊಟ್ಟುದು. ಅರಣ್ಯಕ್ಕೆ ಬರುವೆನೆಂದು ಹಠ ಹಿಡಿದ ಸುಮಂತ್ರನಿಗೆ ಯುಕ್ತಿಪೂರ್ವಕವಾಗಿ ಸಮಾಧಾನ ಹೇಳಿ ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳಿದುದು. ಸೀತಾ ರಾಮ ಲಕ್ಷ್ಮಣರು ನಾವೆಯನ್ನೇರಿದುದು. ಸೀತಾದೇವಿಯಿಂದ ಗಂಗೆಯ ಪ್ರಾರ್ಥನೆ. ನಾವೆಯೆಂದಿಳಿದು ಶ್ರೀರಾಮಾದಿಗಳು ವತ್ಸ ದೇಶಕ್ಕೆ ಪ್ರಯಾಣ ಮಾಡಿ ಸಾಯಂಕಾಲವಾಗುತ್ತಲೇ ವೃಕ್ಷವೊಂದರ ಕೆಳಗೆ ಬಿಡಾರ ಮಾಡಿದುದು ಎಂಬ 52ನೆಯ ಸರ್ಗಕ್ಕೆ ಸ್ವಾಗತ. ಪ್ರಭಾತಾಯಾಂತು ಶರ್ವಾಯಾಂ ಪ್ರಥುವಕ್ಷಾ ಮಹಾಯಶಾಃ ಉವಾಚ ರಾಮ ಸೌಮಿತ್ರಿಂ ಲಕ್ಷ್ಮಣಂ ಶುಭಲಕ್ಷಣಂ. ರಾತ್ರಿಯು ಕಳೆದು ಬೆಳಗಾಗುತ್ತಲೇ ವಿಶಾಲ ಹೃದಯನು ಮಹಾಯಶೋವಂತನೂ ಆದ ಶ್ರೀರಾಮನು ಶುಭ ಲಕ್ಷಣಗಳಿಂದ ಕೂಡಿದವನು ಸುಮಿತ್ರೆಯ ಪುತ್ರನೂ ಆದ ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ರಾತ್ರಿಯು ಕಳೆದು ಹೋಯಿತು. ಈಗ ಸೂರ್ಯೋದಯ ಕಾಲವಾಗಿದೆ. ಹೆಚ್ಚು ಕಪ್ಪಾಗಿರುವ ಈ ಕೋಗಿಲೆಯು ಸುಮಧುರವಾಗಿ ನಿನಾದ ಮಾಡುತ್ತಿದೆ. ನವಿಲುಗಳ ಆನಂದೋತ್ಸಾಹಪೂರ್ಣವಾದ ಸುಮಧುರ ಧ್ವನಿಯು ಅರಣ್ಯದ ಕಡೆಯಿಂದ ಕೇಳಿಬರುತ್ತಿದೆ. ನಾವಿನ್ನು ಸಮುದ್ರದ ಕಡೆಗೆ ರಭಸದಿಂದ ಹರಿದು ಹೋಗುತ್ತಿರುವ ಗಂಗಾ ನದಿಯನ್ನು ದಾಟೋಣ. ಮಿತ್ರರಿಗೆ ಆನಂದವನ್ನು ಉಂಟು ಮಾಡುವ ಸ್ವಭಾವವುಳ್ಳ ಲಕ್ಷ್ಮಣನು ಶ್ರೀರಾಮನು ಹೇಳಿದ ಮಾತಿನ ಇಂಗಿತಾರ್ಥವನ್ನು ತಿಳಿದು ಸುಮಂತ್ರನನ್ನು ಗುಹನನ್ನು ಶ್ರೀರಾಮನ ಬಳಿಗೆ ಕರೆತಂದನು. ಶ್ರೀರಾಮನು ಗುಹನಿಗೆ ಗಂಗಾ ನದಿಯನ್ನು ದಾಟಲು ನಾವೆಯನ್ನು ಸಿದ್ಧಗೊಳಿಸುವಂತೆ ಹೇಳಿದನು. ಶ್ರೀರಾಮನ ಮಾತನ್ನು ಕೇಳಿ ಗುಹನು ಅವನ ಆಜ್ಞೆಯನ್ನು ಶಿರಸಾವಹಿಸಿ ಮಂತ್ರಿಗಳನ್ನು ಕರೆದು ಹೇಳಿದನು, ಸಚಿವೋತ್ತಮರೇ, ಶ್ರೀರಾಮನ ಸಲುವಾಗಿ ಹುಟ್ಟಿನಿಂದಲೂ ಅಂದರೆ ನಾವೆಯನ್ನು ನಡೆಸುವ ಜಲ್ಲೆಯಿಂದಲೂ ಚತುರನಾದ ನಾವಿಕನಿಂದಲೂ ಕೂಡಿರುವ ಶುಭಕರವಾದ ಸುಖವಾಗಿ ನದಿಯನ್ನು ದಾಟಿಸಬಲ್ಲ ಸುದೃಢವಾದ ನಾವೆಯನ್ನು ಶೀಘ್ರವಾಗಿ ಸಿದ್ಧಗೊಳಿಸಿರಿ. ಗುಹನ ಆ ಆಜ್ಞೆಯನ್ನು ಕೇಳಿದ ಮಹಾಮಾತ್ಯರು ಸುಂದರವಾದ ನಾವೆಯೊಂದನ್ನು ಶ್ರೀರಾಮನ ಸಲುವಾಗಿ ಸಿದ್ಧಗೊಳಿಸಿ ನಾವೆಯು ಸಿದ್ಧವಾಗಿರುವುದೆಂದು ಗುಹನಿಗೆ ಹೇಳಿದರು. ಬಳಿಕ ಗುಹನು ಕೈ ಮುಗಿದುಕೊಂಡು ಶ್ರೀರಾಮನಿಗೆ ಹೇಳಿದನು, ಉಪಸ್ಥಿತೇಯಂ ನೌರ್ದೇವ ಭೂಯಃ ಕಿಂ ಕರವಾಣಿತೆ ತವಾಮರ ಸುತಪ್ರಖ್ಯಾ ತರ್ತುಂ ಸಾಗರಗಾಂ ನದೀಂ ನೌರಿಯಂ ಪುರುಷವ್ಯಾಘ್ರ ತಾಂ ತ್ವಮಾರೋಹ ಸುವ್ರತ. ದೇವಕುಮಾರನಂತೆ ಮಹಾತೇಜಸ್ಸಿನಿಂದ ಕಂಗೊಳಿಸುತ್ತಿರುವವನೇ, ಸುವ್ರತನೇ, ನಿನ್ನ ಅಪೇಕ್ಷೆಯಂತೆ ಸಾಗರಗಾಮಿನಿಯಾದ ಈ ಗಂಗಾ ನದಿಯನ್ನು ದಾಟಲು ನಾವೆಯೂ ಸಿದ್ಧವಾಗಿದೆ. ದೇವನೇ, ಈ ನಾವೆಯಲ್ಲಿ ಕುಳಿತುಕೋ. ಬೇರೆ ಯಾವ ಕಾರ್ಯವನ್ನು ಮಾಡಿಕೊಡಬೇಕೆಂಬುದನ್ನು ಆಜ್ಞಾಪಿಸು. ಮಹಾತೇಜಸ್ವಿಯಾದ ಶ್ರೀರಾಮನು ಗುಹನಿಗೆ ಹೇಳಿದನು, ಗುಹ, ನೀನು ನನ್ನ ಮನಸ್ಸಿನ ಆಶಯವನ್ನು ಈಡೇರಿಸಿರುವೆ. ನಾವು ಒಯ್ಯಬೇಕಾಗಿರುವ ವಸ್ತುಗಳನ್ನು ನಾವೆಯಲ್ಲಿ ಇಡಿಸು. ಗುಹನಿಗೆ ಹೀಗೆ ಹೇಳಿದ ನಂತರ ರಾಮ ಲಕ್ಷ್ಮಣರು ಕವಚಗಳನ್ನು ಧರಿಸಿದರು. ಖಡ್ಗ ತೂಣೀರಗಳನ್ನು ಬಿಗಿದುಕೊಂಡರು. ಧನುಷ್ಪಾಣಿಗಳಾಗಿ ಜನರು ಹೋಗುತ್ತಿದ್ದ ಕಾಲು ಹಾದಿಯನ್ನೇ ಅನುಸರಿಸಿ ಸೀತಾದೇವಿಯೊಡನೆ ಗಂಗಾ ನದಿಯ ತೀರವನ್ನು ಸೇರಿದರು. ಹೀಗೆ ಸೀತಾ ಲಕ್ಷ್ಮಣರೊಡನೆ ಗಂಗಾ ತೀರಕ್ಕೆ ಹೋದ ಧರ್ಮಜ್ಞನಾದ ಶ್ರೀರಾಮನನ್ನು ಸುಮಂತ್ರನು ಸಂಧಿಸಿ ವಿನೀತನಾಗಿ ಕೈಮುಗಿದು ನಿಂತು, ಕಿಮಹಂ ಕರವಾಣಿ, ಮುಂದೆ ನಾನೇನು ಮಾಡಲಿ ಎಂದು ಪ್ರಶ್ನಿಸಿದನು. ಶ್ರೀರಾಮನು ತನ್ನ ಶ್ರೇಷ್ಠವಾದ ಬಲಗೈಯಿಂದ ಸುಮಂತ್ರನನ್ನು ಪ್ರೀತಿಪೂರ್ವಕವಾಗಿ ನೇವರಿಸುತ್ತಾ ಹೇಳಿದನು, ಸುಮಂತ್ರ ಶೀಘ್ರಂ ಪುನರೇವ ಯಾಹಿ ರಾಜ್ಞ ಸಕಾಶೆ ಭವಚಾಪ್ರಮತ್ತಃ. ಸುಮಂತ್ರ, ಹಿಂದಿರುಗಿ ಅಯೋಧ್ಯೆಗೆ ಹೋಗು. ಜಾಗರೂಕತೆಯಿಂದ ರಾಜನ ಬಳಿಯಲ್ಲಿರು. ಅವನ ಯೋಗಕ್ಷೇಮವನ್ನು ಜಾಗರೂಕನಾಗಿ ನೋಡಿಕೊ. ತಂದೆಯ ಆಶಯದಂತೆ ಇದುವರೆಗೂ ನಾವು ರಥದಲ್ಲಿ ಕುಳಿತು ಇಲ್ಲಿಯವರೆಗೆ ಬಂದೆವು. ನಾವಿನ್ನು ಅರಣ್ಯದೊಳಗೆ ಪ್ರವೇಶಿಸಬೇಕಾಗಿದೆ. ಆದುದರಿಂದ ರಥವನ್ನು ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ನಾವು ಹೋಗುವೆವು. ಆದುದರಿಂದ ನೀನು ರಥದಲ್ಲಿ ಕುಳಿತು ಅಯೋಧ್ಯೆಗೆ ಹಿಂದಿರುಗುವುದು ಉಚಿತವಾಗಿದೆ. ತನ್ನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಶ್ರೀರಾಮನು ಆಜ್ಞಾಪಿಸಿದುದಕ್ಕಾಗಿ ಸುಮಂತ್ರನಿಗೆ ಬಹಳ ವ್ಯಥೆಯಾಯಿತು. ಪುರುಷ ವ್ಯಾಘ್ರನಾದ ಶ್ರೀರಾಮನಿಗೆ ಹೇಳಿದನು, ನಾತ್ರಿಕಾಂತಮಿದಂ ಲೋಕೆ ಪುರುಷೇಣೇಹ ಕೇನಚಿತ್ ತವ ಭ್ರಾತ್ರ ಭಾರ್ಯಸ್ಯ ವಾಸಃ ಪ್ರಾಕೃತವದ್ವನೆ. ರಾಮ,
ಸಾಮಾನ್ಯ ಮನುಷ್ಯನಂತೆ ನೀನು ಹೆಂಡತಿ ಮತ್ತು ಸಹೋದರರೊಡನೆ ಅರಣ್ಯದಲ್ಲಿ ವಾಸ ಮಾಡಬೇಕಾಗಿ ಬಂದ ಪರಿಸ್ಥಿತಿಯನ್ನು ಪರಿಶೀಲಿಸಿದರೆ ಯಾವ ಮನುಷ್ಯನೇ ಆಗಲಿ ದೈವ ಸಂಕಲ್ಪವನ್ನು ಮೀರಿ ನಡೆಯಲಾರನು ಎಂಬುದು ಸಿದ್ಧವಾಗುತ್ತದೆ. ನಮನ್ಯೇ ಬ್ರಹ್ಮಚರ್ಯೇಸ್ತಿ ಸ್ವಧೀತೆ ವಾ ಫಲೋದಯ ಮಾರ್ಧವಾರ್ಜವಯೋರ್ವಾಪಿ ತ್ವಾಂ ಚೇದ್ವ್ಯಸನಮಾಗತಂ. ನಿನ್ನಂತಹ ಸಕಲ ಸದ್ಗುಣ ಸಂಪನ್ನನಿಗೆ ಇಂತಹ ವ್ಯಸನವು ಪ್ರಾಪ್ತವಾಯಿತು ಎಂದ ಮೇಲೆ ಬ್ರಹ್ಮಚರ್ಯೆಯಲ್ಲಾಗಲಿ, ವೇದಾಧ್ಯಯನದಲ್ಲಾಗಲಿ, ದಯಾಳುತ್ವದಲ್ಲಾಗಲಿ, ನಿಷ್ಕಾಪಟ್ಯದಲ್ಲಾಗಲಿ ಫಲವುಂಟೆಂದು ನಾನು ಭಾವಿಸುವುದಿಲ್ಲ. ಅಂದರೆ ಒಳ್ಳೆಯ ಕಾರ್ಯಗಳಿಗೆ, ಒಳ್ಳೆಯ ಗುಣಗಳಿಗೆ ಫಲವೇ ಇಲ್ಲವೆಂದು ತೋರುತ್ತದೆ. ಆದರೆ ನೀನು ಈ ಕರ್ತವ್ಯ ಪಾಲನೆಯಿಂದ ಕೀರ್ತಿಮಂತನಾಗುವೆ. ತಂದೆಯ ಮಾತನ್ನು ನಡೆಸಿಕೊಡಲು ತಮ್ಮನಾದ ಲಕ್ಷ್ಮಣನೊಡನೆಯೂ ಪತ್ನಿಯಾದ ಸೀತೆಯೊಡನೆಯೂ ಅರಣ್ಯವಾಸ ಮಾಡುವ ನೀನು 3 ಲೋಕಗಳನ್ನು ಜಯಿಸುವುದರಿಂದ ಪ್ರಾಪ್ತವಾಗುವ ಯಶಸ್ಸನ್ನೇ ಪಡೆಯುವೆ. ನಾವು ಮಾತ್ರ ಸಂಪೂರ್ಣವಾಗಿ ಹಾಳಾದೆವು. ಹೇಗೆಂದರೆ ನೀನು ನಮ್ಮನ್ನು ಅರಣ್ಯಕ್ಕೆ ಕರೆದೊಯ್ಯಲಿಲ್ಲ, ವಂಚಿಸಿದೆ. ನಿನ್ನನ್ನು ಅಗಲಿರುವ ದುಃಖಕ್ಕೆ ಭಾಗಿಗಳಾದ ನಾವು ಪಾಪಿಷ್ಠಳಾದ ಕೈಕೇಯಿಯ ಅಡಿಯಾಳುಗಳಾಗುವೆವು. ಇದಕ್ಕಿಂತಲೂ ಹೆಚ್ಚಿನ ದುಃಖವು ನಮಗೆ ಬೇರೆ ಯಾವುದಿದೆ? ಸಾರಥಿಯಾದ ಸುಮಂತ್ರನು ತನ್ನ ಪ್ರಾಣಕ್ಕೆ ಸಮನಾದ ಶ್ರೀರಾಮನೊಡನೆ ಹೀಗೆ ಹಲುಬಿಕೊಂಡರು. ಶ್ರೀರಾಮನು ದೂರಕ್ಕೆ ಹೋಗುತ್ತಿರುವುದನ್ನು ಕಂಡು ದುಃಖ ಪೀಡಿತನಾಗಿ ಗಟ್ಟಿಯಾಗಿ ಅಳತೊಡಗಿದನು. ಆದರೆ ಸುಮಂತ್ರನು ಎಷ್ಟೆಂದು ಅತ್ತಾನು? ಶ್ರೀರಾಮನು ಹೊರಟು ನಿಂತಿರುವಾಗ ಅಳುತ್ತಲೇ ನಿಂತಿರಲು ಸಾಧ್ಯವೇ? ಅಳುವನ್ನು ಬಹಳ ಕಷ್ಟದಿಂದ ತಡೆದುಕೊಂಡು ಶುದ್ಧಾಚಮನ ಮಾಡಿ ಕುಂದಿದ ಮುಖಭಾವದಿಂದ ನಿಂತಿದ್ದ ಸುಮಂತ್ರನಿಗೆ ಶ್ರೀರಾಮನು ಸುಮಧುರವಾದ ಈ ಮಾತನ್ನು ಪುನಃ ಪುನಃ ಹೇಳಿದನು. ಸುಮಂತ್ರ, ಇಕ್ಷ್ವಾಕು ಕುಲದರಸರಿಗೆ ನಿನಗೆ ಸಮಾನನಾದ ಬೇರೊಬ್ಬ ಸುಹೃದನಿರುವುದನ್ನು ನಾನು ಇದುವರೆಗೂ ಕಂಡೂ ಇಲ್ಲ, ಕೇಳಿಯೂ ಇಲ್ಲ. ಆದುದರಿಂದ ಈ ಸಮಯದಲ್ಲಿ ನೀನು ಅಯೋಧ್ಯೆಗೆ ಹಿಂದಿರುಗಿ ಹೋಗಿ ನನ್ನ ಸಲುವಾಗಿ ದಶರಥನು ಶೋಕ ಪಡದಂತೆ ನೋಡಿಕೋ. ಅವನಿಗೆ ಯುಕ್ತಿಯುಕ್ತವಾದ ಮಾತುಗಳ ಮೂಲಕ ಸಮಾಧಾನವನ್ನು ಹೇಳು. ಈಗ ನನ್ನ ತಂದೆಯು ದುಃಖದಿಂದ ಪೀಡಿತವಾದ ಮನಸ್ಸುಳ್ಳವನಾಗಿದ್ದಾನೆ, ವೃದ್ಧನಾಗಿದ್ದಾನೆ. ಕಾಮದ ಆಧಿಕ್ಯದಿಂದ ಕರ್ತವ್ಯ ನಿರ್ವಹಣೆಯಲ್ಲಿ ಅಸಮರ್ಥನಾಗಿದ್ದಾನೆ. ಈ ಕಾರಣಗಳಿಂದ ನಾನು ನಿನ್ನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳುತ್ತಿದ್ದೇನೆ. ಮಹಾತ್ಮನಾದ ನಮ್ಮ ಮಹಾರಾಜನು ಕೈಕೇಯಿಗೆ ಪ್ರಿಯವನ್ನು ಉಂಟು ಮಾಡುವ ಸಲುವಾಗಿ ಯಾವುದನ್ನು ಮಾಡಹೇಳುವನೋ ಆ ಕಾರ್ಯವನ್ನು ನೀನು ಸ್ವಲ್ಪವಾದರೂ ಶಂಕಿಸದೆ ಮಾಡಿ ಮುಗಿಸಬೇಕು. ಯಾವುದೇ ಕಾರ್ಯಗಳಲ್ಲಿಯೂ ರಾಜನ ಮನಸ್ಸಿಗೆ ವಿರೋಧವಾಗುವಂತಹುದು ಯಾವುದೂ ನಡೆಯುವುದಿಲ್ಲ. ಈ ಕಾರಣದಿಂದಲೇ ರಾಜರಿಗೆ ರಾಜ್ಯಗಳನ್ನು ಶಾಸನ ಮಾಡಲು ಸಾಧ್ಯವಾಗುತ್ತದೆ. ಆದುದರಿಂದ ರಾಜನ ಮನಸ್ಸಿಗೆ ಅನುಸಾರವಾಗಿ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯವೂ ಆಗಿರುತ್ತದೆ. ನೆನಪಿರಲಿ, ಪ್ರಜೆಗಳು ರಾಜನನ್ನು ಅನುಸರಿಸುವುದರಿಂದ, ಅಂದರೆ ಅದು ರಾಜರ ಕಾಲವೇ ಇರಲಿ ಅಥವಾ ಇಂದಿನ ಪ್ರಜಾಪ್ರಭುತ್ವವೇ ಇರಲಿ, ಪ್ರಜಾಪ್ರಭುತ್ವದಲ್ಲೂ ನಾವು ಒಂದು ಬಾರಿ ಆರಿಸಿ ಆ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂರಿಸಿದ ಮೇಲೆ ಆತನನ್ನು ಅನುಸರಿಸುವ ಮೂಲಕ ಮಾತ್ರವೇ ಆತ ರಾಜ್ಯಭಾರ ಮಾಡಲು ಸಾಧ್ಯ. ಪ್ರಜೆಗಳು ಅಸಹಕಾರವನ್ನು ತೋರಿದರೆ ಆಗ ರಾಜನಾಗಲಿ, ಮಂತ್ರಿಯಾಗಲಿ, ಪ್ರಧಾನಮಂತ್ರಿಯಾಗಲಿ, ಮುಖ್ಯಮಂತ್ರಿಯಾಗಲಿ ಏನು ತಾನೇ ಮಾಡಲು ಸಾಧ್ಯ? ಆದುದರಿಂದ ರಾಜನ ಮನಸ್ಸಿಗೆ ಅನುಸಾರವಾಗಿ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯವೂ ಆಗಿರುತ್ತದೆ. ಈ ಸಮಯದಲ್ಲಿ ರಾಜನಿಗೆ ಯಾವ ಕಾರಣದಿಂದಲೂ ಅಪ್ರಿಯವಾಗಬಾರದು. ಅವನು ದುಃಖದಿಂದ ಪರಿತಾಪ ಪಡಬಾರದು. ಹಾಗೆ ನೀನು ಅವನ ವಿಷಯದಲ್ಲಿ ನಡೆದುಕೊಳ್ಳಬೇಕು. ನಮ್ಮ ತಂದೆಯಾದ ದಶರಥ ರಾಜನು ದುಃಖವೆಂಬುದನ್ನೇ ಕಂಡವನಲ್ಲ. ವೃದ್ಧನಾದ, ಜಿತೇಂದ್ರಿಯನಾದ, ಪೂಜ್ಯನಾದ ತಂದೆಗೆ ನೀನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ನನ್ನ ಪರವಾಗಿ ಈ ಮಾತನ್ನು ಹೇಳಬೇಕು. ನೈವಾಹ ಮನುಷೋಚಾಮಿ ಲಕ್ಷ್ಮಣೋ ನಚ ಮೈಥಿಲಿ ಅಯೋಧ್ಯಾಯಾಶ್ಚ್ಯುತಾಶ್ಚೇತಿ ವನೇ ವತ್ಸ್ಯಾಹ ಮೇ ಮಹೇತಿ ಚ 14 ವರ್ಷೇಷು ನಿವೃತ್ತೇಷು ಪುನಃ ಪುನಃ ಲಕ್ಷ್ಮಣಂ ಮಾಂಚ ಸೀತಾಂಚ ದ್ರಕ್ಷಸೆ ಕ್ಷಿಪ್ರಮಾಗತಾನ್. ತಂದೆಯೇ, ನಾನಾಗಲಿ, ಲಕ್ಷ್ಮಣನಾಗಲಿ, ಸೀತೆಯಾಗಲಿ ಅಯೋಧ್ಯೆಯಿಂದ ಬಂದು ಬಿಟ್ಟೆವೆಂದಾಗಲಿ, ಅರಣ್ಯದಲ್ಲಿ ವಾಸ ಮಾಡುತ್ತಿರುವೆವೆಂದಾಗಲಿ ಖಂಡಿತವಾಗಿಯೂ ದುಃಖ ಪಡುತ್ತಿಲ್ಲ.
14 ವರ್ಷಗಳು ಕಳೆದೊಡನೆಯೇ ಬಹಳ ಬೇಗ ಅಯೋಧ್ಯೆಗೆ ಬರಲಿರುವ ನನ್ನನ್ನು, ಸೀತಾ ಲಕ್ಷ್ಮಣರನ್ನು ನೀನು ಪುನಃ ಪುನಃ ನೋಡುವೆ. ಸುಮಂತ್ರ ರಾಜನಿಗೆ ಹೀಗೆ ಹೇಳಿ ಅವನನ್ನು ಸಮಾಧಾನಗೊಳಿಸಿದ ಬಳಿಕ ನಮ್ಮ ತಾಯಿಯನ್ನು, ಕೈಕೇಯಿಯನ್ನು ಮತ್ತು ಇತರ ನನ್ನ ಚಿಕ್ಕ ತಾಯಂದಿರನ್ನು ಈ ಮಾತನ್ನೇ ಪುನಃ ಪುನಃ ಅವರೊಡನೆ ಹೇಳುತ್ತಾ ಸಮಾಧಾನಗೊಳಿಸಬೇಕು. ಸೀತೆಯ, ನನ್ನ ಮತ್ತು ಆರ್ಯನಾದ ಲಕ್ಷ್ಮಣನ ಪ್ರಾರ್ಥನೆಗೆ ಅನುಸಾರವಾಗಿ ನಮ್ಮ ತಾಯಿಗೆ ನಮ್ಮೆಲ್ಲರ ವಂದನೆಗಳನ್ನು ಸಲ್ಲಿಸಿ ನಮ್ಮ ಆರೋಗ್ಯವನ್ನು ತಿಳಿಸು. ಭರತನನ್ನು ಶೀಘ್ರವಾಗಿ ಕರೆತರಿಸುವಂತೆ ರಾಜನಿಗೆ ಹೇಳಬೇಕು. ಅಯೋಧ್ಯೆಗೆ ಆಗಮಿಸುವ ಭರತನಿಗೆ ಮಹಾರಾಜನ ಅಭಿಪ್ರಾಯದಂತೆ ಪಟ್ಟಗಟ್ಟಬೇಕು. ಅಯೋಧ್ಯೆಗೆ ಆಗಮಿಸಿದ ಭರತನನ್ನು ಆಲಿಂಗನ ಮಾಡಿಕೊಂಡು ಅವನನ್ನು ಯುವರಾಜ ಪದವಿಯಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ ನಂತರ ಸೀತಾ ರಾಮ ಲಕ್ಷ್ಮಣರ ವಿಯೋಗದಿಂದ ಪ್ರಾಪ್ತವಾಗಿರುವ ದುಃಖವನ್ನು ನೀನು ಮರೆಯುವೆ ಎಂಬುದಾಗಿಯೂ ನೀನು ರಾಜನಿಗೆ ಸಮಾಧಾನ ಹೇಳಬೇಕು. ಭರತನು ರಾಜಧಾನಿಗೆ ಆಗಮಿಸಿ ಪಟ್ಟಾಭಿಷಿಕ್ತನಾದ ನಂತರ ನನ್ನ ಪರವಾಗಿ ಅವನಿಗೆ ನೀನು ಈ ಮಾತುಗಳನ್ನು ಹೇಳಬೇಕು. ಯಥಾ ರಾಜನಿವರ್ತಸೆ ತಥಾ ಮಾತೃಷು ವರ್ಥೇತಾಹ. ರಾಜನನ್ನು ಎಷ್ಟು ವಿಶ್ವಾಸದಿಂದ ಮತ್ತು ಮರ್ಯಾದೆಯಿಂದ ಕಾಣುವೆಯೋ ಅದೇ ರೀತಿಯಲ್ಲಿ ಎಲ್ಲ ತಾಯಂದಿರನ್ನು ಕಾಣಬೇಕು. ಯಾರೊಬ್ಬರನ್ನು ಬಿಡದೆ ಎಲ್ಲರನ್ನೂ ಪ್ರೀತ್ಯಾದರಗಳಿಂದ ಕಾಣಬೇಕು. ನಿನಗೆ ಕೈಕೇಯಿಯು ಯಾವ ರೀತಿಯಲ್ಲಿ ಸಮಾದರಣೀಯಳಾದ ತಾಯಿಯಾಗಿರುವಳೋ ಹಾಗೆಯೇ ಲಕ್ಷ್ಮಣನಿಗೆ ಸುಮಿತ್ರಾದೇವಿಯು, ನನಗೆ ಕೌಸಲ್ಯಾದೇವಿಯು ಸಮಾದರಣೀಯರಾದ ತಾಯಂದಿರಾಗಿದ್ದಾರೆ. ನೀನು ನಿನ್ನ ತಾಯಿಯ ಶುಶ್ರೂಷೆ ಮಾಡುವಂತೆ ಸುಮಿತ್ರಾದೇವಿಯ ಶುಶ್ರೂಷೆಯನ್ನು ಮಾಡಬೇಕು. ನಿನ್ನ ತಾಯಿಯ ಶುಶ್ರೂಷೆ ಮಾಡುವುದಕ್ಕಿಂತಲೂ ವಿಶೇಷವಾದ ರೀತಿಯಲ್ಲಿ ಸುಮಿತ್ರಾದೇವಿಯ ಶುಶ್ರೂಷೆಯನ್ನು ಮಾಡಬೇಕು. ಏಕೆಂದರೆ ಒಬ್ಬ ಮಗನನ್ನು ಕಾಡಿಗೆ ಕಳುಹಿಸಿರುವುದರಿಂದ ಅವಳಿಗೆ ಪುತ್ರ ವಿರಹ ಶೋಕ ಇದ್ದೇ ಇರುತ್ತದೆ. ನನ್ನ ತಾಯಿಯನ್ನಂತೂ ವಿಶಿಷ್ಟವಾದ ರೀತಿಯಲ್ಲಿಯೇ ನೋಡಿಕೊಳ್ಳಬೇಕು. ಏಕೆಂದರೆ ಕೌಸಲ್ಯಾದೇವಿಗೆ ನಾನೊಬ್ಬನೇ ಮಗನು. ಅವಳ ಪುತ್ರ ವಿರಹ ಶೋಕವು ಸುಮಿತ್ರಾದೇವಿಯ ಶೋಕಕ್ಕಿಂತಲೂ ಮಿಗಿಲಾದುದು. ಆದುದರಿಂದ ಅವಳನ್ನು ಎಲ್ಲರಿಗಿಂತಲೂ ವಿಶೇಷವಾದ ರೀತಿಯಲ್ಲಿ ಸಮಾಧರಿಸಬೇಕು. ತಂದೆಗೆ ಪ್ರಿಯವನ್ನು ಉಂಟು ಮಾಡುವ ಕಾರಣದಿಂದ ರಾಜ್ಯ ಪದವಿಯನ್ನು ವಹಿಸಿಕೊಳ್ಳಲಿರುವ ನೀನು ಹೀಗೆ ನಡೆದುಕೊಂಡರೆ ಇಹ ಪರಗಳೆರಡರಲ್ಲಿಯೂ ಶಾಶ್ವತವಾದ ಸುಖವನ್ನು ಪಡೆಯಲು ಶಕ್ಯವಾಗುತ್ತದೆ. ಹೀಗೆ ಭರತನಿಗೆ ಹೇಳುವಂತೆ ಶ್ರೀರಾಮನು ಸುಮಂತ್ರನಿಗೆ ಸಂದೇಶವನ್ನಿತ್ತು ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳಿದನು. ಸುಮಂತ್ರನು ಶ್ರೀರಾಮನ ಎಲ್ಲ ಮಾತುಗಳನ್ನು ಕೇಳಿದನು. ಬಾರಿ ಬಾರಿಗೂ ಹಿಂದಿರುಗುವಂತೆ ಶ್ರೀರಾಮನು ಒತ್ತಾಯಪಡಿಸುತ್ತಿದ್ದುದರಿಂದ ಅತ್ಯಂತ ದುಃಖಿತನಾಗಿ ಸ್ನೇಹ ಭಾವದಿಂದ ಕೂಡಿದವನಾಗಿ ಪುನಃ ಶ್ರೀರಾಮನಿಗೆ ಹೇಳಿದನು, ರಾಘವ, ಸ್ವಾಮಿಯೊಡನೆ ಸೇವಕನಾದವನು ಉಪಚಾರಯುಕ್ತವಾದ ಮಾತುಗಳನ್ನು ಆಡಬೇಕು. ನಾನೇನಾದರೂ ಸ್ನೇಹದ ಸಲಿಗೆಯಿಂದ ಯಾವುದಾದರೂ ಅನೌಪಚಾರಿಕವಾದ ಮಾತನ್ನಾಡಿದರೆ ಅಂತಹ ಮಾತನ್ನು ನಿನ್ನೊಬ್ಬ ಭಕ್ತನು ಆಡಿದ ಮಾತುಗಳೆಂದು ಭಾವಿಸಿ ಕ್ಷಮಿಸಿಬಿಡು. ಪುತ್ರನನ್ನು ಕಳೆದುಕೊಂಡು ತಾಯಿಯೊಬ್ಬಳು ಶೋಕಿಸುವಂತೆ ನಿನ್ನ ವಿಯೋಗದಿಂದ ಶೋಕ ಪಡುತ್ತಿರುವ ಅಯೋಧ್ಯ ಪಟ್ಟಣಕ್ಕೆ ನಿನ್ನಿಂದ ವಿಹೀನನಾದ ನಾನು ಹೇಗೆ ತಾನೇ ಹೋಗಲಿ? ನನ್ನ ರಥವನ್ನು ನೋಡಿದೊಡನೆಯೇ ಜನರು ರಾಮನು ರಥದಲ್ಲಿ ಬರುತ್ತಿರುವನೆಂದೇ ಭಾವಿಸುವರು. ಈಗ ನೀನಿಲ್ಲದೆ ಈ ರಥವು ಅಯೋಧ್ಯೆಗೆ ಹಿಂದಿರುಗಿದರೆ ಅಯೋಧ್ಯೆಯೇ ಸೀಳಿ ಹೋಗುವುದು. ಜನರ ಹೃದಯಗಳು ಒಡೆದು ಹೋಗುವವು. ದೈನ್ಯಂ ಹಿ ನಗರಿ ಗಚ್ಚೆ ದೃಷ್ಟ್ವಾ ಶೂನ್ಯಮಿಮಂ ರಥಂ ಸೂತಾವಶೇಷಂ ಸ್ವಂ ಸೈನ್ಯಂ ಹತವೀರಮಿವಾಹವೇ. ಶೂರನಾದ ನಾಯಕನು ಯುದ್ಧದಲ್ಲಿ ಮರಣ ಹೊಂದಲಾಗಿ ಕೇವಲ ಸೂತನಿಂದ ಕೂಡಿದ ರಥವನ್ನು ಕಂಡು ಅವನ ಸೈನಿಕರು ಹೇಗೆ ದುಃಖಿಸುವರೋ ಹಾಗೆಯೇ ನಿನ್ನಿಂದ ವಿಹೀನವಾದ ಈ ರಥವನ್ನು ಕಂಡು ಅಯೋಧ್ಯ ನಗರಿಯೇ ತೇಜೋ ವಿಹೀನವಾಗುವುದು. ಜನರೆಲ್ಲರೂ ಪೆಚ್ಚು ಮೋರೆಯವರಾಗುವರು. ನೀನು ಅವರಿಂದ ಬಹಳ ದೂರದಲ್ಲಿ ವಾಸ ಮಾಡುತ್ತಿದ್ದರೂ ಮನಸ್ಸಿನಲ್ಲಿ ಅವರ ಮುಂದೆ ಸುಸ್ಥಿರನಾಗಿ ನಿಂತಿರುವೆ. ಸದಾ ಅವರು ನಿನ್ನನ್ನೇ ಧ್ಯಾನಿಸುತ್ತಿರುತ್ತಾರೆ. ಹೀಗವರು ಯಾವಾಗಲೂ ನಿನ್ನನ್ನೇ ಚಿಂತಿಸುತ್ತಾ ಆಹಾರ ವಿಹಾರಾದಿಗಳನ್ನು ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟಿದ್ದಾರೆ. ನಿನ್ನ ವಿಯೋಗ ಶೋಕದಿಂದ ದುಃಖಗೊಂಡ ಪ್ರಜೆಗಳು ನೀನು ನಗರದಿಂದ ಹೊರಟ ಸಮಯದಲ್ಲಿ ಹೇಗೆ ಗೋಳಾಡಿದರು ಎಂಬುದನ್ನು ನೀನೇ ಪ್ರತ್ಯಕ್ಷವಾಗಿ ನೋಡಿರುವೆ. ನೀನು ಹೊರಟಾಗ ಪ್ರಜೆಗಳ ಹಾಹಾಕಾರವು ಗಗನವನ್ನೇ ಭೇದಿಸಿಬಿಟ್ಟಿತು.
ರಾಮನ ರಥದಲ್ಲಿ ಸುಮಂತ್ರನೊಬ್ಬನೇ ಹಿಂದಿರುಗಿದನೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ಅಯೋಧ್ಯ ಪುರವಾಸಿಗಳು ನೀನು ಹೊರಟಾಗ ಮಾಡಿದ ಆರ್ತನಾದಕ್ಕಿಂತಲೂ 100 ಮಡಿಯಷ್ಟು ಗಟ್ಟಿಯಾಗಿ ಗೋಳಾಡುವರು. ಪ್ರಜೆಗಳ ವಿಷಯವು ಹಾಗಿರಲಿ. ಅಯೋಧ್ಯೆಗೆ ಹೋದ ನಂತರ ನಿನ್ನ ತಾಯಿಯಾದ ಕೌಸಲ್ಯಾದೇವಿಯು ನನ್ನ ಕಂದನನ್ನು ಎಲ್ಲಿ ಬಿಟ್ಟು ಬಂದೆ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಅವಳಿಗೆ ಅಪ್ರಿಯವಾಗುವುದನ್ನು ಹೇಳಬಾರದೆಂದು ಶ್ರೀರಾಮನನ್ನು ಸೋದರ ಮಾವನ ಮನೆಯಲ್ಲಿ ಬಿಟ್ಟು ಬಂದೆನೆಂದು ಹೇಳಲಿ? ಸೋದರ ಮಾವನ ಮನೆಗೆ ಬಿಟ್ಟು ಬಂದುದರಿಂದ ದುಃಖಿಸುವ ಕಾರಣವಿಲ್ಲವೆಂದು ಅವಳಿಗೆ ಸಮಾಧಾನ ಹೇಳಲೇ? ಇಂತಹ ಸುಳ್ಳನ್ನು ಹೇಳಲು ನನ್ನಿಂದ ಸಾಧ್ಯವಾಗಲಾರದು. ಘೋರಾರಣ್ಯದ ಮಧ್ಯದಲ್ಲಿ ನಿರ್ದಯನಾಗಿ ನಿನ್ನ ಕಂದನನ್ನು ಬಿಟ್ಟು ಬಂದೆ ದೇವಿ ಎಂದು ಸತ್ಯವನ್ನೇ ಹೇಳುವೆನೆಂದರೆ ಅಪ್ರಿಯವಾದ ಈ ಮಾತನ್ನು ಅವಳೊಡನೆ ಹೇಗೆ ಹೇಳಲಿ? ಕಠೋರವಾದ ಈ ಸತ್ಯ ವಚನವನ್ನು ಕೇಳಿದ ಅವಳ ಸ್ಥಿತಿಯು ಏನಾಗಬಹುದು? ನಿನ್ನನ್ನು ಮತ್ತು ನಿನ್ನ ಬಂಧು ಜನರನ್ನು ಯಾವಾಗಲೂ ಒಯ್ಯುವ ಈ ಕುದುರೆಗಳು ನಿನ್ನ ನಿರ್ದೇಶಾನುಸಾರವಾಗಿಯೇ ನಡೆಯುತ್ತವೆ. ಆದರೆ ನೀನಿಲ್ಲದ ಈ ರಥವನ್ನು ಅವು ಹೇಗೆ ತಾನೇ ಒಯ್ಯುವವು? ನನ್ನ ನಿದೇಶವನ್ನು ನಿರ್ಲಕ್ಷಿಸಿ ಬಿಡುವವೆಂದು ನನಗೆ ಭಾಸವಾಗುತ್ತದೆ. ನೀನು ರಥಕ್ಕೆ ಹತ್ತದಿದ್ದರೆ ಒಂದು ಹೆಜ್ಜೆಯನ್ನು ಕೂಡ ಈ ನನ್ನ ಕುದುರೆಗಳು ಮುಂದಿಡುವುದಿಲ್ಲ. ರಾಘವ, ಈ ಎಲ್ಲ ಕಾರಣಗಳಿಂದಲೂ ನಿನ್ನನ್ನು ಬಿಟ್ಟು ನಾನು ಅಯೋಧ್ಯೆಗೆ ಹೋಗಲಾರೆನು. ಖಂಡಿತವಾಗಿಯೂ ಹೋಗುವುದಿಲ್ಲ. ವನವಾಸದ ಸಮಯದಲ್ಲಿ ನಿನ್ನೊಡನೆಯೇ ಇರಲು ಅನುಮತಿಸುವುದು ನಿನಗೆ ಯುಕ್ತವಾಗಿದೆ. ಯದಿಮೇ ಯಜಮಾನಸ್ಯ ತ್ಯಾಗಮೇವ ಕರಿಷ್ಯಸಿ ಸರಥೋಗ್ನಿ ಪ್ರವೇಕ್ಷ್ಯಾಮಿ ತ್ಯಕ್ತ ಮಾತ್ರ ಇಹತ್ವಯ. ಒಂದು ವೇಳೆ ನೀನೇನಾದರೂ ಪರಿಪರಿಯಾಗಿ ಯಾಚಿಸುತ್ತಿರುವ ನನ್ನನ್ನು ಪರಿತ್ಯಾಗವನ್ನೇ ಮಾಡಿದರೆ ಒಡನೆಯೇ ನಾನು ಕುದುರೆ ಮತ್ತು ರಥಗಳೊಡನೆ ಬೆಂಕಿಗೆ ಬಿದ್ದು ಸತ್ತು ಹೋಗುತ್ತೇನೆ. ಅಷ್ಟಕ್ಕೆ ಅವಕಾಶವಾಗದಂತೆ ನಿನ್ನೊಡನೆ ಬರಲು ಅನುಮತಿಯನ್ನು ದಯಪಾಲಿಸು. ಅರಣ್ಯದಲ್ಲಿ ನಿನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುವ ಪ್ರಾಣಿಗಳನ್ನು ರಥದಲ್ಲಿ ಕುಳಿತು ನಿವಾರಿಸುತ್ತೇನೆ. ನಿನ್ನ ತಪಸ್ಸು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡುತ್ತೇನೆ. ರಾಘವ, ನೀನು ರಾಜ್ಯಾಭಿಷಿಕ್ತನಾಗಿ ನಿನ್ನ ರಥದ ಸಾರಥ್ಯದ ಸುಖವಂತೂ ನನಗೆ ಲಭಿಸಲಿಲ್ಲ. ಈಗಲಾದರೂ ನಾನು ಕಾಡಿನಲ್ಲಿ ನಿನ್ನೊಡನಿದ್ದು ವನವಾಸದ ಸುಖವನ್ನಾದರೂ ಅನುಭವಿಸಬೇಕೆಂಬ ಆಶಯವುಳ್ಳವನಾಗಿರುವೆನು. ನನ್ನ ವಿಷಯದಲ್ಲಿ ಪ್ರಸನ್ನನಾಗು. ರಾಮಭದ್ರ, ಅರಣ್ಯದಲ್ಲಿ ನಿನ್ನ ಹತ್ತಿರವೇ ಇರಲು ನಾನು ಬಯಸಿದ್ದೇನೆ. ಸುಮಂತ್ರ ಭವಮೇ ಪ್ರತ್ಯನಂತರಃ. ಸುಮಂತ್ರ, ನೀನು ನನ್ನ ಸಮೀಪದಲ್ಲಿಯೇ ಇರು ಎಂಬ ಪ್ರೀತಿಯುಕ್ತವಾದ ನನ್ನ ಕಿವಿಗಳಿಗೆ ಅತ್ಯಾನಂದವನ್ನುಂಟು ಮಾಡುವ ಮಾತನ್ನು ನಿನ್ನಿಂದ ಕೇಳ ಬಯಸಿದ್ದೇನೆ. ವೀರನೇ, ಅರಣ್ಯದಲ್ಲಿ ವಾಸ ಮಾಡುವ ನಿನ್ನ ಸೇವೆಯನ್ನು ಈ ಕುದುರೆಗಳು ಮಾಡುವುದರಿಂದ ಇವುಗಳು ಕೂಡ ಉತ್ತಮೋತ್ತಮವಾದ ಸದ್ಗತಿಯನ್ನು ಪಡೆಯುತ್ತವೆ. ಆದುದರಿಂದ ಇವುಗಳು ನನ್ನ ಜೊತೆಯಲ್ಲಿಯೇ ಇದ್ದು ನಿನ್ನ ಸೇವೆಯಲ್ಲಿ ನಿರತವಾಗಿರಲಿ. ರಾಘವ, ಅರಣ್ಯದಲ್ಲಿಯೇ ವಾಸ ಮಾಡುತ್ತಿದ್ದು ನಿನ್ನ ಸೇವೆಯನ್ನು ತಲೆ ಬಾಗಿ, ಅಂದರೆ ದೀನನಾಗಿ ದಾಸಭಾವದಿಂದ ಮಾಡುತ್ತಲಿರುವೆನು. ಇದೇ ನನಗೆ ಪರಮ ಸುಖ. ಅಯೋಧ್ಯೆಯನ್ನಾಗಲಿ ದೇವಲೋಕವನ್ನಾಗಲಿ ನಾನು ಸರ್ವಥಾ ತ್ಯಜಿಸುತ್ತೇನೆ. ನನಗೆ ಅಯೋಧ್ಯೆಯೂ ಬೇಕಾಗಿಲ್ಲ, ದೇವಲೋಕವೂ ಬೇಕಾಗಿಲ್ಲ. ಕೆಟ್ಟ ಕೆಲಸವನ್ನು ಮಾಡಿದವನು ಮಹೇಂದ್ರನ ರಾಜಧಾನಿಯಾದ ಅಮರಾವತಿಯನ್ನು ಪ್ರವೇಶಿಸಲು ಸಾಧ್ಯವಾಗಲಾರದಂತೆ ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ದುಷ್ಕರ್ಮವನ್ನು ಮಾಡಿದೆನೆಂದು ಭಾವಿಸುತ್ತಿರುವ ನನಗೆ ಅಯೋಧ್ಯೆಯನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ವನವಾಸವು ಮುಗಿದೊಡನೆಯೇ ಈ ರಥದಲ್ಲಿಯೇ ನಿನ್ನನ್ನು ಕುಳ್ಳಿರಿಸಿಕೊಂಡು ಅಯೋಧ್ಯೆಗೆ ಹೋಗಬೇಕೆನ್ನುವ ಅಪೇಕ್ಷೆಯು ನನಗಿದೆ. ಈ ನನ್ನ ಮನೋರಥವು ಪೂರೈಸುವಂತೆ ಮಾಡು. ನಿನ್ನೊಡನಿದ್ದು ನಿನ್ನ ಶುಶ್ರೂಷೆ ಮಾಡುತ್ತಾ ಕಾಲ ಕಳೆಯುವ ನನಗೆ 14 ವರ್ಷಗಳು 14 ಕ್ಷಣದಂತೆ ಕಳೆದು ಹೋಗುವವು. ಆದರೆ ನಿನ್ನನ್ನು ಅಗಲಿದ ನನಗೆ ಅದೇ 14 ವರ್ಷಗಳು 100 ವರ್ಷಗಳಾಗಿ ಪರಿಣಮಿಸುವವು. ಭೃತ್ಯವತ್ಸಲ ತಿಷ್ಟಂತಂ ಭರ್ತೃಪುತ್ರ ಗತೆ ಪಥಿ ಭಕ್ತಂ ಭೃತ್ಯಂ ಸ್ಥಿತಂ ಸ್ಥಿತ್ಯಾಂ ನಮಾಂ ತ್ವಂ ಹಾತುಮರ್ಹಸಿ. ಭಕ್ತವತ್ಸಲನೇ, ನನ್ನ ಸ್ವಾಮಿಯಾದ ದಶರಥನ ಮಗನು ಹೊರಟಿರುವ ಮಾರ್ಗದಲ್ಲಿ ನಿಂತಿರುವ ರಾಮನನ್ನು ಅನುಸರಿಸಿ ಹೋಗುವ ಸಲುವಾಗಿ ಅರಣ್ಯ ಮಾರ್ಗದಲ್ಲಿ ರಾಮನೊಡನೆ ಉಪಸ್ಥಿತನಾಗಿರುವ ಭೃತ್ಯನು ಭಕ್ತನೂ ಆಗಿರುವ ಸೇವಕನ ರೀತಿಯಲ್ಲಿ ಅಂಗಲಾಚಿ ಬೇಡುತ್ತಿರುವ ನನ್ನನ್ನು ಬಿಟ್ಟು ಹೋಗುವುದು ಅಥವಾ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸದಿರುವುದು
ನಿನಗೆ ಸರ್ವಥಾ ಯೋಗ್ಯವಲ್ಲ. ಹೀಗೆ ಬಹುಪ್ರಕಾರವಾಗಿ ಪುನಃ ಪುನಃ ದೈನ್ಯ ಭಾವದಿಂದ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಸುಮಂತ್ರನಿಗೆ ಸೇವಕರ ಮೇಲೆ ವಿಶೇಷವಾದ ಅನುಕಂಪವಿರುವ ಶ್ರೀರಾಮನು ಹೇಳಿದನು, ಸ್ವಾಮಿಯ ವಿಷಯದಲ್ಲಿ ಅಮಿತವಾದ ಪ್ರೀತಿಯುಳ್ಳವನೇ ಸುಮಂತ್ರ, ನಿನಗೆ ನನ್ನ ಮೇಲಿರುವ ಅಪಾರವಾದ ಭಕ್ತಿಯನ್ನು ನಾನು ತಿಳಿದಿರುತ್ತೇನೆ. ನಾನು ನಿನ್ನನ್ನು ಹಿಂದಕ್ಕೆ ಕಳುಹಿಸುತ್ತಿರುವ ಕಾರಣವನ್ನಾದರೂ ಕೇಳು. ಮೊದಲನೆಯದಾಗಿ ನೀನೊಬ್ಬನೇ ಅಯೋಧ್ಯೆಗೆ ಹಿಂದಿರುಗಿದುದನ್ನು ನನ್ನ ಚಿಕ್ಕ ತಾಯಿಯಾದ ಕೈಕೇಯಿಯು ನೋಡಿದರೆ ರಾಮನು ನಿಶ್ಚಯವಾಗಿಯೂ ಅರಣ್ಯಕ್ಕೆ ಹೊರಟು ಹೋದನೆಂಬ ನಂಬಿಕೆಯು ಅವಳಿಗೆ ಉಂಟಾಗುತ್ತದೆ. ನಾನು ಅರಣ್ಯಕ್ಕೆ ಹೊರಟು ಹೋದೆನೆಂದು ದೃಢವಾದ ನಂತರ ಧಾರ್ಮಿಕನಾದ ನಮ್ಮ ತಂದೆಯ ವಿಷಯದಲ್ಲಿ ಅವಳಿಗೆ ಮಿಥ್ಯಾವಾದಿ ಎಂಬ ಶಂಕೆ ಇರುವುದಿಲ್ಲ. ಮುಂದೆ ಭರತನನ್ನು ಕರೆಯಿಸಿ ಭರತನಿಂದ ರಕ್ಷಿಸಲ್ಪಡುವ ಆ ಸಮುದ್ರಾಂತವಾದ ಪುತ್ರ ಸಾಮ್ರಾಜ್ಯವನ್ನು ಅಥವಾ ಸಾಮ್ರಾಜ್ಯ ಸುಖವನ್ನು ನನ್ನ ಚಿಕ್ಕ ತಾಯಿಯು ಪಡೆಯಲಿ ಎಂಬುದೇ ನಿನ್ನನ್ನು ಅಯೋಧ್ಯೆಗೆ ಕಳುಹಿಸಿಕೊಡುವ ನನ್ನ ಅತಿ ಮುಖ್ಯವಾದ ಆಶಯವಾಗಿದೆ. ನನಗೆ ಮತ್ತು ದಶರಥ ರಾಜನಿಗೆ ಪ್ರಿಯವನ್ನು ಉಂಟು ಮಾಡುವ ಸಲುವಾಗಿ ನೀನು ಅಯೋಧ್ಯೆಗೆ ಹೋಗಲೇಬೇಕು. ನಾನು ಯಾರಿಗೆ ಯಾವ ಮಾತುಗಳನ್ನು ಹೇಳಬೇಕೆಂದು ನಿರ್ದೇಶಿಸಿರುವೆನೋ ಅದರಂತೆಯೇ ಅವರವರಿಗೆ ಆಯಾ ಮಾತುಗಳನ್ನು ಹೇಳು. ಶ್ರೀರಾಮನು ಹೀಗೆ ಸುಮಂತ್ರನಿಗೆ ಹೇಳಿ ಅವನನ್ನು ಬಾರಿ ಬಾರಿಗೂ ಸಂತೈಸುತ್ತಾ ಸಮಾಧಾನಗೊಳಿಸಿದನು. ಬಳಿಕ ಸುಮಂತ್ರನ ಪಕ್ಕದಲ್ಲಿಯೇ ವಿನೀತನಾಗಿ ನಿಂತಿದ್ದ ಗುಹನಿಗೆ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಯುಕ್ತಿಗಳಿಂದ ಕೂಡಿರುವ ಈ ಮಾತುಗಳನ್ನು ಹೇಳಿದನು. ಗುಹನೆ, ಜನನಿಬಿಡವಾಗಿರುವ ಈ ಅರಣ್ಯದಲ್ಲಿ ವಾಸ ಮಾಡುವುದು ನನಗೆ ಯೋಗ್ಯವಲ್ಲ. ನಿರ್ಜನವಾದ ಅರಣ್ಯದಲ್ಲಿರುವ ಆಶ್ರಮದಲ್ಲಿಯೇ ವಾಸ ಮಾಡಬೇಕು. ಆಶ್ರಮವಾಸಿಗಳಿಗೆ ಉಚಿತವಾಗಿರುವ ವಿಧಿವಿಧಾನಗಳನ್ನೇ ಅನುಸರಿಸುವುದು ನನ್ನ ಕರ್ತವ್ಯವಾಗಿದೆ. ತಪಸ್ವಿ ಜನರಿಗೆ ಭೂಷಣಪ್ರಾಯವಾದ ನಿಯಮಗಳನ್ನು ಕೈಗೊಂಡು ನನ್ನ ತಂದೆಯಾದ ದಶರಥನಿಗೂ ಸೀತಾ ಲಕ್ಷ್ಮಣರಿಗೂ ಇನ್ನೂ ಹೆಚ್ಚಿನ ಹಿತವನ್ನು ಬಯಸುತ್ತೇನೆ. ಅಂದರೆ ನಾನು ಋಷಿಗಳಂತೆ ಅನುಷ್ಠಾನಪರನಾಗಿದ್ದರೆ ನಾನು ಬಯಸಿದಂತೆ ಎಲ್ಲರಿಗೂ ಹಿತ ಉಂಟಾಗುತ್ತದೆ. ಋಷಿ ಸದೃಶನಾಗಿರಲು ನಾನು ಮೊದಲು ತಲೆಗೂದಲನ್ನು ಜಟೆಗಳನ್ನಾಗಿ ಪರಿವರ್ತಿಸಿಕೊಂಡು ಇಲ್ಲಿಂದ ಪ್ರಯಾಣ ಮಾಡುತ್ತೇನೆ. ಅದಕ್ಕಾಗಿ ಆಲದ ಮರದ ಹಾಲನ್ನು ಈಗಲೇ ತೆಗೆದುಕೊಂಡು ಬಾ. ಶ್ರೀರಾಮನು ಹೀಗೆ ಹೇಳಿದೊಡನೆಯೇ ಗುಹನು ಶ್ರೀರಾಮನಿಗೆ ಆಲದ ಮರದ ಹಾಲನ್ನು ತಂದುಕೊಟ್ಟನು. ಗುಹನು ತಂದುಕೊಟ್ಟ ಆ ಹಾಲಿನಿಂದ ಶ್ರೀರಾಮನು ತನ್ನ ಕೇಶರಾಶಿಯನ್ನು ಲಕ್ಷ್ಮಣನ ಕೇಶರಾಶಿಯನ್ನು ಜಟೆಗಳನ್ನಾಗಿ ಪರಿವರ್ತಿಸಿದನು. ಇದರಿಂದಾಗಿ ದೀರ್ಘಬಾಹುವು ಮತ್ತು ನರಶ್ರೇಷ್ಠನೂ ಆದ ಶ್ರೀರಾಮನು ಜಟಿಲತ್ವವನ್ನು ಅಂದರೆ ತಪಸ್ವಿತನವನ್ನು ಜಟಿಲತ್ವವನ್ನು ಧಾರಣೆ ಮಾಡಿದನು. ನಾರುಮಡಿಯನ್ನುಟ್ಟು ಜಟಾಮಂಡಲವನ್ನು ಧರಿಸಿದ್ದ ರಾಮ ಲಕ್ಷ್ಮಣ ಸಹೋದರರು ಸಾಕ್ಷಾತ್ ಋಷಿ ಯುಗ್ಮದಂತೆಯೇ ಪ್ರಕಾಶಿಸಿದರು. ಬಳಿಕ ಶ್ರೀರಾಮನು ಲಕ್ಷ್ಮಣನೊಡನೆ ವೈಖಾನಸ ಮಹರ್ಷಿಗಳಿಂದ ಅನುಸರಿಸಲ್ಪಟ್ಟ ಮಾರ್ಗವನ್ನು ತನ್ನ ವನವಾಸ ಕಾಲದಲ್ಲಿ ಅನುಸರಿಸಲು ಸಂಕಲ್ಪ ಮಾಡಿ ಗಂಗಾವತರಣಕ್ಕಾಗಿ ಸಹಾಯಕನಾದ ಗುಹನಿಗೆ ಹೇಳಿದನು. ಅಪ್ರಮತ್ತೋ ಬಲೆ ಕೋಶೆ ದುರ್ಗೆ ಜನಪದೇ ತಥಾ ಭವೇಥಾ ಗುಹರಾಜ್ಯಂ ಹಿ ದುರಾರಕ್ಷತಮಂ ಮತಂ. ಗುಹ, ಚತುರಂಗ ಬಲವನ್ನು ಕಟ್ಟುವುದರಲ್ಲಿಯೂ ಕೋಶ ಸಂಗ್ರಹದಲ್ಲಿಯೂ ದುರ್ಗಾದಿಗಳನ್ನು ನಿರ್ಮಾಣ ಮಾಡುವುದರಲ್ಲಿಯೂ ಬಹಳ ಜಾಗರೂಕತೆಯಿಂದಿರು. ರಾಜ್ಯವು ಅತ್ಯಂತ ಕಷ್ಟದಿಂದ ರಕ್ಷಿಸಲ್ಪಡತಕ್ಕದು ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಹೀಗೆ ಗುಹನಿಗೆ ಹಿತೋಪದೇಶ ಮಾಡಿ ತಾತ್ಕಾಲಿಕವಾಗಿ ಮಾಡಬೇಕಾದ ಕಾರ್ಯಕ್ಕೆ ನಿರ್ದೇಶನ ಮಾಡಿ ಇಕ್ಷ್ವಾಕು ನಂದನನಾದ ಅಕುಲರಹಿತನಾದ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಅಲ್ಲಿಂದ ಹೊರಟನು. ಶ್ರೀರಾಮನ ನಿರ್ದೇಶದಂತೆ ಆ ವೇಳೆಗಾಗಲೇ ಗುಹನು ಗಂಗಾ ನದಿಯ ತೀರದಲ್ಲಿ ಗಂಗೆಯನ್ನು ದಾಟುವ ಸಲುವಾಗಿ ನಾವೆಯನ್ನು ಸಿದ್ಧಗೊಳಿಸಿದ್ದನು. ಶ್ರೀರಾಮನು ನದಿಯ ತೀರದಲ್ಲಿದ್ದ ಆ ನಾವೆಯನ್ನು ನೋಡಿ ರಭಸದಿಂದ ವೇಗವಾಗಿ ಹರಿದು ಹೋಗುತ್ತಿದ್ದ ಗಂಗಾ ನದಿಯನ್ನು ದಾಟುವ ಇಚ್ಛೆಯಿಂದ ಲಕ್ಷ್ಮಣನಿಗೆ ಹೇಳಿದನು. ಲಕ್ಷ್ಮಣ, ಈ ದೋಣಿಯನ್ನು ಜಾಗರೂಕತೆಯಿಂದ ಹಿಡಿದುಕೊಂಡು ಮನಸ್ವಿನಿಯಾದ ಸೀತಾದೇವಿಯನ್ನು ಮೆಲ್ಲನೆ ನಾವೆಗೆ ಹತ್ತಿಸು. ಬಳಿಕ ನೀನು ಹತ್ತಿಕೊ. ಅಣ್ಣನ ಆಜ್ಞೆಯನ್ನು ಕೇಳಿದ ಲಕ್ಷ್ಮಣನು ದೋಣಿಯನ್ನು ಹತ್ತಲು ಪ್ರತಿಬಂಧಕ ರೂಪವಾಗಿದ್ದ ಸರ್ವಸ್ವವನ್ನು ಅಂದರೆ ಮುಳ್ಳು ಗಿಡಗಳೇ ಮುಂತಾದವನ್ನು ತೆಗೆದುಹಾಕಿ ದೋಣಿಯನ್ನು ಸುಲಭವಾಗಿ ಹತ್ತಲು ಸಾಧ್ಯವಾಗುವಂತೆ ಮಾಡಿ ಮೊದಲು ಮೈಥಿಲಿಯನ್ನು ಹತ್ತಿಸಿ ಅನಂತರ ತಾನೂ ಹತ್ತಿದನು. ಬಳಿಕ ತೇಜಸ್ವಿಯಾದ ಶ್ರೀರಾಮನು ತಾನಾಗಿಯೇ ದೋಣಿಯನ್ನೇರಿದನು. ಮೂವರು ದೋಣಿಯನ್ನು ಹತ್ತಿದ ನಂತರ ನಿಷಾದರ ಅಧಿಪತಿಯಾದ ಗುಹನು
ತನ್ನ ಜ್ಞಾತಿ ಬಾಂಧವರಿಗೆ ದೋಣಿಯನ್ನು ನಡೆಸಿಕೊಂಡು ಹೋಗುವಂತೆ ಪ್ರೇರೇಪಿಸಿದನು. ಮಹಾ ತೇಜಸ್ವಿಯಾದ ಶ್ರೀರಾಮನಾದರೂ ದೋಣಿಯನ್ನು ಹತ್ತಿದ ನಂತರ ತನ್ನ ಮತ್ತು ತನ್ನವರ ಹಿತಕ್ಕಾಗಿ ಬ್ರಾಹ್ಮಣರಿಗೂ ಮತ್ತು ಕ್ಷತ್ರಿಯರಿಗೂ ಹೇಳಲು ವಿಹಿತವಾದ ಮಂತ್ರವನ್ನು ಜಪಿಸಿದನು. ಶ್ರೀರಾಮನು ಮಂತ್ರವನ್ನು ಪುನಶ್ಚರಣೆ ಮಾಡಿದ ನಂತರ ಯಥಾಶಾಸ್ತ್ರವಾಗಿ ಶುದ್ಧಾಚಮನ ಮಾಡಿ ಸಂತುಷ್ಟನಾಗಿ ಸೀತಾದೇವಿಯೊಡನೆ ಗಂಗಾದೇವಿಗೆ ನಮಸ್ಕಾರ ಮಾಡಿದನು. ಮಹಾರಥನಾದ ಲಕ್ಷ್ಮಣನು ಕೂಡ ರಾಮನಂತೆಯೇ ಗಂಗೆಗೆ ನಮಸ್ಕರಿಸಿದನು. ಸುಮಂತ್ರನಿಗೆ ಅಯೋಧ್ಯೆಗೆ ಹಿಂದಿರುಗಲು ಅನುಮತಿಯನ್ನಿತ್ತು. ಅಂತೆಯೇ ಚತುರಂಗ ಬಲ ಸಮೇತನಾಗಿ ಬಂದಿದ್ದ ಗುಹನಿಗೂ ಪಟ್ಟಣಕ್ಕೆ ತೆರಳಲು ಹೇಳಿ ನಾವೆಯಲ್ಲಿ ಕುಳಿತು ನಾವಿಕರಿಗೆ ದೋಣಿಯನ್ನು ಮುಂದೆ ಬಿಡುವಂತೆ ಅವಸರಿಸಿದನು. ಗುಹನಿಂದ ನೇಮಿಸಲ್ಪಟ್ಟ ನಾವಿಕರಿಂದ ನಡೆಸಲ್ಪಡುತ್ತಿದ್ದ ಆ ದೋಣಿಯು ಶೋಭಾಯಮಾನವಾದ ಹುಟ್ಟುಗಳಿಂದ ದೂಡಲ್ಪಟ್ಟು ಗಂಗಾ ನದಿಯ ನೀರಿನಲ್ಲಿ ಧಾವಿಸಿತು. ಕಳಂಕರಹಿತಳಾದ ಸೀತಾದೇವಿಯು ರಾಮ ಲಕ್ಷ್ಮಣರೊಡನೆ ಗಂಗಾದೇವಿಯ ಮಧ್ಯಭಾಗವನ್ನು ಸೇರಿದ ನಂತರ ಕೈ ಜೋಡಿಸಿಕೊಂಡು ಗಂಗೆಯನ್ನು ಪ್ರಾರ್ಥಿಸಿದಳು. ಪುತ್ರೋ ದಶರಥಸ್ಯಾಯಂ ಮಹಾರಾಜಸ್ಯ ಧೀಮತಃ ನಿದೇಶಂ ಪಾಲಯತ್ವೇನ ಗಂಗೆ ತ್ವದಭಿರಕ್ಷಿತಃ ಚತುರ್ದಶ ಹಿ ವರ್ಷಾಣಿ ಸಮಗ್ರಾಣ್ಯಶ್ಯ ಕಾನನೆ ಭ್ರಾತ್ರಾ ಸಹ ಮಯಾ ಚೈವ ಪುನಃ ಪ್ರತ್ಯಾಗಮಿಷ್ಯತಿ. ಪರಮ ಪವಿತ್ರಳಾದ ಗಂಗಾಮಾತೆಯೇ, ನನ್ನ ಪತಿಯಾದ ಧೀಮಂತನಾದ ದಶರಥ ರಾಜನ ಮಗನಾದ ಶ್ರೀರಾಮನು ತಂದೆಯ ಆದೇಶವನ್ನು ಪರಿಪಾಲಿಸುತ್ತಾ ನಿನ್ನಿಂದ ರಕ್ಷಿಸಲ್ಪಟ್ಟವನಾಗಿ 14 ವರ್ಷಗಳನ್ನು ಸಮಗ್ರವಾಗಿ ಅರಣ್ಯದಲ್ಲಿ ಕಳೆದು ನನ್ನೊಡನೆಯೂ ಲಕ್ಷ್ಮಣನೊಡನೆಯೂ ಕೂಡಿ ಪುನಃ ಇದೇ ಮಾರ್ಗವಾಗಿ ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ತತಸ್ತ್ವಾಂ ದೇವಿ ಸುಭಗೆ ಕ್ಷೇಮೇಣ ಪುನರಾಗತ ಯಕ್ಷ್ಯೇ ಪ್ರಮುದಿತ ಗಂಗೆ ಸರ್ವಕಾಮ ಸಮೃದ್ಧಿನಿ. ಎಲ್ಲ ಇಷ್ಟಾರ್ಥಗಳನ್ನೂ ಪಾಲಿಸುವ ಸೌಭಾಗ್ಯವತಿಯಾದ ಗಂಗಾದೇವಿಯೇ, ಶ್ರೀರಾಮನ ಜೊತೆಯಲ್ಲಿಯೇ ಪುನಃ ಇಲ್ಲಿಗೆ ಕ್ಷೇಮದಿಂದ ಬರುವ ನಾನು ಸಂತೋಷ ಭರಿತಳಾಗಿ ನಿನ್ನನ್ನು ಪೂಜಿಸುತ್ತೇನೆ. ತ್ವಂ ಹಿ ತ್ರಿಪಥಗೆ ದೇವಿ ಬ್ರಹ್ಮಲೋಕ ಸಮೀಕ್ಷಸೆ ಭಾರ್ಯಾಚೋದಧಿರಾಜಸ್ಯ ಲೋಕೇಸ್ಮಿನ್ ಸಂಪ್ರದರ್ಶ್ಯಸೆ. ಸಾ ತ್ವಾಂ ದೇವಿ ನಮಸ್ಯಾಮಿ ಪ್ರಶಂಸಾಮಿ ಚ ಶೋಭನೆ ಪ್ರಾಪ್ತರಾಜ್ಯೆ ನರವ್ಯಾಘ್ರೆ ಶಿವೇನ ಪುನರಾಗತೆ. ಗವಾಂ ಶತಸಹಸ್ರಂಚ ವಸ್ತ್ರಾಣ್ಯನ್ನಂ ಚ ಪೇಶಲಂ ಬ್ರಾಹ್ಮಣೇಭ್ಯ ಪ್ರದಸ್ಯಾಮಿ ತವ ಪ್ರಿಯ ಚಿಕೀರ್ಷೆಯ. ಸ್ವರ್ಗ, ಮರ್ತ್ಯ, ಪಾತಾಳ ಈ 3 ಲೋಕಗಳಲ್ಲಿಯೂ ಪ್ರವಹಿಸುವ ಗಂಗಾದೇವಿಯೇ, ನಿನ್ನ ಮಹಿಮೆಯು ಅಪಾರವಾದುದು. ನೀನು ಬ್ರಹ್ಮಲೋಕವನ್ನು ವ್ಯಾಪಿಸಿರುವೆ. ಸಮುದ್ರ ರಾಜನ ಪತ್ನಿಯಾಗಿ ಈ ಲೋಕದಲ್ಲೂ ಚೆನ್ನಾಗಿ ಬೆಳಗುತ್ತಿರುವೆ. ಅಂತಹ ಪರಮಪಾವನೆಯಾದ ನಿನ್ನನ್ನು ನಾನು ಸ್ತೋತ್ರ ಮಾಡುತ್ತೇನೆ ಮತ್ತು ಪ್ರಶಂಸೆ ಮಾಡುತ್ತೇನೆ. ಪರಮ ಶೋಭನಳೆ, ನರವ್ಯಾಘ್ರನಾದ ಶ್ರೀರಾಮನು ನಿನ್ನ ಅನುಗ್ರಹದಿಂದ ಯಾವ ವಿಧವಾದ ತೊಂದರೆಯೂ ಇಲ್ಲದೆ ವನವಾಸವನ್ನು ಶುಭಪ್ರದವಾಗಿ ಮುಗಿಸಿ ಹಿಂದಿರುಗಿ ಕೋಸಲ ರಾಜ್ಯವನ್ನು ಪಡೆದ ನಂತರ ನಾನು ನಿನ್ನ ಪ್ರೀತ್ಯರ್ಥವಾಗಿ 1,00,000 ಗೋವುಗಳನ್ನು, ಅನೇಕಾನೇಕ ವಸ್ತ್ರಗಳನ್ನು, ರುಚಿಕರವಾದ ಭಕ್ಷ್ಯ ಭೋಜ್ಯಾದಿಗಳಿಂದ ಕೂಡಿದ ಅನ್ನವನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತೇನೆ. ಸುರ ಘಟ ಸಹಸ್ರೇಣ ಮಾಂಸಭೂತೌ ದನೇನ ಚ ಯಕ್ಷೇ ತ್ವಾಂ ಪ್ರಯತಾ ದೇವಿ ಪುರೀಂ ಪುನರುಪಾಗತ. ನಾನು ಕುಶಲಿಯಾಗಿ ರಾಮಲಕ್ಷ್ಮಣರೊಡನೆ ಅಯೋಧ್ಯೆಗೆ ಹಿಂದಿರುಗಿದ ಬಳಿಕ ಸಾವಿರಾರು ಘಟಗಳಲ್ಲಿ ತುಂಬಿದ ಸುರೆಯಿಂದಲೂ ಮಾಂಸ ಮಿಶ್ರವಾದ ಅನ್ನದಿಂದಲೂ ನಿನ್ನನ್ನು ಆರಾಧಿಸುತ್ತೇನೆ. ಯಾನಿ ತ್ವತ್ತೀರವಾಸೀನಿ ದೈವತಾನಿ ವಸಂತಿ ಚ ತಾನಿ ಸರ್ವಾಣಿ ಯಕ್ಷ್ಯಾಮಿ ತೀರ್ಥಾನ್ಯಾಯತನಾನಿ ಚ. ನಿನ್ನ ತೀರದಲ್ಲಿ ಯಾವ ದೇವತೆಗಳು ಪ್ರತಿಷ್ಠಿತರಾಗಿರುವರೋ ಆ ಎಲ್ಲ ದೇವತೆಗಳನ್ನು ಆರಾಧಿಸುತ್ತೇನೆ. ನಿನ್ನಲ್ಲಿಯೇ ಇರುವ ಮಣಿಕರ್ಣಿಕಾ ಪ್ರಯಾಗಾದಿ ತೀರ್ಥಗಳನ್ನು, ಕಾಶಿಯೇ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿರುವ ದೇವ ಮಂದಿರಗಳನ್ನು ಸಂದರ್ಶಿಸುತ್ತೇನೆ. ಪುನರೇವ ಮಹಾಬಾಹುರ್ಮಯಾ ಭ್ರಾತ್ರಾ ಚ ಸಂಗತಃ ಅಯೋಧ್ಯಾಂ ವನವಾಸಾತ್ತು ಪ್ರವಿಶತ್ವನಘೋನಘೆ. ಪಾಪರಹಿತಳೆ, ನಿನ್ನ ಅನುಗ್ರಹದಿಂದ ಪಾಪರಹಿತನಾದ ಮಹಾಬಾಹುವಾದ ಶ್ರೀರಾಮನು ನನ್ನಿಂದಲೂ ಅನುಜನಾದ ಲಕ್ಷ್ಮಣನಿಂದಲೂ ಕೂಡಿದವನಾಗಿ ವನವಾಸವನ್ನು ಸುಖವಾಗಿ ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗುವಂತಾಗಲಿ. ಹೀಗೆ ನಿಷ್ಕಳಂಕಳಾದ
ಪತಿಗೆ ಅನುಕೂಲನಾದ ಸೀತಾದೇವಿಯು ಸ್ತೋತ್ರ ಮಾಡುತ್ತಿದ್ದಾಗಲೇ ರಾಮ ಲಕ್ಷ್ಮಣರೊಡನೆ ಗಂಗಾ ನದಿಯ ದಕ್ಷಿಣ ತೀರವನ್ನು ಬಹುಶೀಘ್ರವಾಗಿ ತಲುಪಿದಳು. ಇದು ಕೂಡ ಸನಾತನ ಸಂಪ್ರದಾಯದಂತೆ ನಾವು ಹೋಗುವ ಮಾರ್ಗವಿರಲಿ, ಹಾದಿಯಲ್ಲಿ ಸಿಕ್ಕುವ ವೃಕ್ಷಗಳೇ ಇರಲಿ, ಅಥವಾ ನದಿ ಸರೋವರ ತಟಾಕಗಳೇ ಇರಲಿ, ಅವೆಲ್ಲವನ್ನು ದೈವ ಸಮಾನವಾಗಿ ಭಾವಿಸಿ ಅವುಗಳನ್ನು ಪೂಜನೀಯ ಭಾವನೆಯಿಂದ ನೋಡುತ್ತೇವೆ. ಈ ರೀತಿಯ ಪೂಜನೀಯ ಭಾವನೆಯಿಂದ ನೋಡುವುದರಿಂದಲೇ ಅವುಗಳನ್ನು ಹಾಳು ಮಾಡಬಾರದು ಎಂಬ ವಿಷಯ ನಮ್ಮ ಮನಸ್ಸಿನ ಆಳದಲ್ಲಿ ಕುಳಿತಿರುತ್ತದೆ. ದೋಣಿಯು ದಕ್ಷಿಣ ತೀರವನ್ನು ಸೇರಿದೊಡನೆಯೇ ಶತ್ರುತಾಪಕನಾದ ಶ್ರೀರಾಮನು ಸೀತಾ ಲಕ್ಷ್ಮಣರ ಸಮೇತನಾಗಿ ದೋಣಿಯಿಂದಿಳಿದು ಮುಂದಿನ ಪ್ರಯಾಣಕ್ಕೆ ಸನ್ನದ್ಧನಾದನು. ಬಳಿಕ ಶ್ರೀರಾಮನು ಸುಮಿತ್ರಾನಂದವರ್ಧಕನಾದ ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ನಾವು ಪ್ರವೇಶಿಸಲಿರುವ ಅರಣ್ಯವು ಜನಭರಿತವಾಗಿರಲಿ, ನಿರ್ಜನವಾಗಿರಲಿ. ಸೀತೆಯ ರಕ್ಷಣೆಯಲ್ಲಿ ಸರ್ವದಾ ಜಾಗರೂಕನಾಗಿರು. ಹಿಂದೆಂದೂ ಕಾಣದ ನಿರ್ಜನವಾದ ಈ ಅರಣ್ಯದಲ್ಲಿ ನಾವು ನಮ್ಮ ರಕ್ಷಣೆಯ ವಿಷಯದಲ್ಲಿ ಜಾಗರೂಕರಾಗಿರುವುದು ಅತ್ಯವಶ್ಯಕವಾಗಿದೆ. ಈ ಕಾರಣದಿಂದ ನೀನು ಮುಂದೆ ಹೋಗು. ಸೀತೆಯು ನಿನ್ನನ್ನು ಅನುಸರಿಸಲಿ. ನಾನು ನಿನ್ನನ್ನು ಮತ್ತು ಸೀತೆಯನ್ನು ಸಂರಕ್ಷಿಸುತ್ತಾ ಹಿಂದೆ ನಡೆದು ಬರುತ್ತೇನೆ. ಈ ಭಯಂಕರವಾದ ಅರಣ್ಯದಲ್ಲಿ ಒಬ್ಬರಿಗೊಬ್ಬರು ರಕ್ಷಣೆ ಮಾಡಿಕೊಳ್ಳುವುದು ಮುಖ್ಯ ಕರ್ತವ್ಯವಾಗಿರುತ್ತದೆ. ನಾವೇ ಅನ್ಯೋನ್ಯವಾಗಿ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಬೇಕಾಗಿದೆಯೇ ಹೊರತು ಈ ಅರಣ್ಯದಲ್ಲಿ ನಮ್ಮ ರಕ್ಷಣೆಗೆ ಬೇರೆಯವರು ಬರಲಾರರು. ನಹಿತಾವದತಿಕ್ರಾಂತ ಸುಕರ ಕಾಚನ ಕ್ರಿಯಾ. ಕಾರ್ಯವು ಮೀರಿ ಹೋದ ಬಳಿಕ ಪುನಃ ಸಾಧಿಸುವುದು ದುಸ್ಸಾಧ್ಯವೇ ಸರಿ. ಆದುದರಿಂದ ಮುಂದೆ ನಮಗೆ ಒದಗಬಹುದಾದ ಸಮಸ್ಯೆಗಳು ನಮ್ಮ ಕೈ ಮೀರಿ ಹೋಗಿ ನಾವು ಅಪಾಯಕ್ಕೊಳಗಾಗದ ರೀತಿಯಲ್ಲಿ ಸಾವಧಾನತೆಯಿಂದ ಕಾರ್ಯ ಮಾಡಬೇಕಾಗಿದೆ. ವನವಾಸದ ದುಃಖವೇನು ಎಂಬುದನ್ನು ವೈದೇಹಿಯು ಇನ್ನು ಮುಂದೆ ಮನಗಾಣುತ್ತಾಳೆ. ನಿರ್ಜನವಾದ ಯಾವ ವಿಧವಾದ ಹೊಲ ಗದ್ದೆಗಳು ಇಲ್ಲದಿರುವ ಬರೀ ಕಾಡು ಮರಗಳಿಂದ ಕೂಡಿರುವ ವಿಹರಿಸಲು ಯೋಗ್ಯವಾದ ಉದ್ಯಾನವನಗಳಿಂದ ಶೂನ್ಯವಾದ ದಾರಿಯುದ್ದಕ್ಕೂ ಹಳ್ಳ ತಿಟ್ಟುಗಳಿಂದಲೂ ಪ್ರಪಾತಗಳಿಂದಲೂ ಕೂಡಿರುವ ಭಯಂಕರವಾದ ಘೋರ ಅರಣ್ಯವನ್ನು ವೈದೇಹಿಯು ಈಗ ಪ್ರವೇಶಿಸಲಿದ್ದಾಳೆ. ಶ್ರೀರಾಮನು ಹೇಳಿದ ಆ ಮಾತನ್ನು ಕೇಳಿ ಲಕ್ಷ್ಮಣನು ಮುಂದೆ ಹೋದನು. ಸೀತೆಯು ಅವನನ್ನು ಅನುಸರಿಸಿದಳು. ರಘುನಂದನನಾದ ಶ್ರೀರಾಮನು ಅವರಿಬ್ಬರ ಹಿಂದೆ ಹೋಗುತ್ತಿದ್ದನು. ಗಂಗಾ ನದಿಯ ದಕ್ಷಿಣ ತೀರಕ್ಕೆ ಬಹುಶೀಘ್ರವಾಗಿ ದೋಣಿಯಲ್ಲಿ ಪ್ರಯಾಣ ಮಾಡಿದ ಶ್ರೀರಾಮನನ್ನು ಸುಮಂತ್ರನು ನೋಡುತ್ತಲೇ ಇದ್ದನು. ತೀರ ಪ್ರದೇಶದಿಂದ ಮುಂದಕ್ಕೆ ಅರಣ್ಯಾಭಿಮುಖವಾಗಿ ಪ್ರಯಾಣ ಮಾಡಿದ ನಂತರ ಸುಮಂತ್ರ ಶ್ರೀರಾಮರ ಅಂತರವು ಹೆಚ್ಚಾಯಿತು. ಮುಂದೆ ಕಣ್ಣು ಹಾಯಿಸಲಾಗದೆ, ಅಂದರೆ ಶ್ರೀರಾಮನನ್ನು ನೋಡಲಾಗದೆ, ಸುಮಂತ್ರನು ತನ್ನ ದೃಷ್ಟಿಯನ್ನು ಹಿಂದಿರುಗಿಸುವುದು ಅನಿವಾರ್ಯವಾಯಿತು. ಸಂಕಟದಿಂದ ದೃಷ್ಟಿಯನ್ನು ಹಿಂದಿರುಗಿಸಿ ಬಹಳವಾಗಿ ಪರಿತಪಿಸಿದನು. ದುಃಖಾತಿರೇಕದಿಂದ ಗಳಗಳನೆ ಅತ್ತು ಬಿಟ್ಟನು. ಇತ್ತಲಾಗಿ ಲೋಕಪಾಲರಿಗೆ ಸದೃಶವಾದ ಪ್ರಭಾವವುಳ್ಳ ಮಹಾತ್ಮನಾದ ವರದನಾದ ಶ್ರೀರಾಮನು ಮಹಾನದಿಯಾದ ಗಂಗೆಯನ್ನು ದಾಟಿ ಸಂಪತ್ ಸಮೃದ್ಧವಾಗಿದ್ದ ಅನೇಕ ಸಸ್ಯಗಳಿಂದ ಸಮಲಂಕೃತವಾದ ಭೂಪ್ರದೇಶದಿಂದ ಕೂಡಿದ್ದ ಸಂತೋಷ ಭರಿತರಾದ ಜನರಿಂದ ವ್ಯಾಪ್ತವಾಗಿದ್ದ ವತ್ಸ ದೇಶವನ್ನು ಸೇರಿದನು. ಗಂಗೆ ಮತ್ತು ಯಮುನೆಯ ಮಧ್ಯದಲ್ಲಿ ಬರುವಂತಹುದೇ ಈ ವತ್ಸದೇಶ. ರಾಮ ಲಕ್ಷ್ಮಣ ಸೀತೆಯರು ವತ್ಸದೇಶದ ಎಲ್ಲೆಯೊಳಗೆ ಬಂದರೆ ಹೊರತು ಯಾವ ಪಟ್ಟಣವನ್ನಾಗಲಿ ಗ್ರಾಮವನ್ನಾಗಲಿ ಪ್ರವೇಶಿಸಲಿಲ್ಲ. ಅವರು ನಡೆದು ಬರುತ್ತಿದ್ದ ಅರಣ್ಯವು ವತ್ಸದೇಶಕ್ಕೆ ಸೇರಿತ್ತು. ದಾರಿ ನಡೆದು ದಣಿವಾಗಿದ್ದಿತು. ಹಸಿವು ಬಾಯಾರಿಕೆಗಳಿಂದ ಬಳಲಿಕೆಯೂ ಆಗಿದ್ದಿತು. ರಾಮ ಲಕ್ಷ್ಮಣರು ಒಂದು ಮರದ ಬುಡದಲ್ಲಿ ಸೀತಾದೇವಿಯನ್ನು ಕುಳ್ಳಿರಿಸಿ ಆಹಾರವನ್ನು ತರಲು ಹೊರಟರು. ಕ್ಷತ್ರಿಯರ ಭೋಜನಕ್ಕೆ ಯೋಗ್ಯವಾದ ವರಾಹ, ಸಾರಂಗ, ಜಿಂಕೆ, ಮಹಾರೂರು, ಅಂದರೆ ಜಿಂಕೆಯಲ್ಲಿಯೇ ಮತ್ತೊಂದು ಜಾತಿಯದು, ಈ 4 ಮೃಗಗಳನ್ನು ಕೊಂದು ತೆಗೆದುಕೊಂಡು ಸಾಯಂಕಾಲಕ್ಕೆ ಮೊದಲೇ ಅವಸರವಾಗಿ ಸೀತಾದೇವಿಯು ಕುಳಿತಿದ್ದ ಮರದ ಸಮೀಪಕ್ಕೆ ಬಂದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 52ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.